ಕರ್ನಾಟಕವು ಭಾರತದ ದಕ್ಷಿಣ ಭಾಗದಲ್ಲಿರುವ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಮಹತ್ವ ಹೊಂದಿರುವ ಒಂದು ಪ್ರಮುಖ ರಾಜ್ಯವಾಗಿದೆ. ಇಂದು ನಾವು 6ನೇ ತರಗತಿಯ ವಿದ್ಯಾರ್ಥಿಗಳು ಕರ್ನಾಟಕದ ಸಂಕ್ಷಿಪ್ತ ಪರಿಚಯವನ್ನು ನಿಮ್ಮ ಮುಂದೆ ಪ್ರದರ್ಶಿಸುತ್ತಿದ್ದೇವೆ. ನಮಸ್ಕಾರ ಗೆಳತಿ, ನಿನ್ನ ಹೆಸರೇನು? ನಮಸ್ಕಾರ, ನನ್ನ ಹೆಸರು ಫಾತಿಮಾ ಪಿಜಾ. ನಿನ್ನ ಹೆಸರೇನು? ನನ್ನ ಹೆಸರು ಅಫ್ರೀನ್ ಮರಿ. ಅಫೀಮ್, ಕರ್ನಾಟಕದಲ್ಲಿ ಮಾತನಾಡುವ ಭಾಷೆ ಯಾವುದೆಂದು ನಿನಗೆ ಗೊತ್ತೇ? ಇದಕ್ಕೆ ಸುಮಾರು 2000 ವರ್ಷಗಳ ಇತಿಹಾಸವಿದೆ. ಹೌದು ಗೆಳತಿ, ಭಾರತದ 6 ಪ್ರಾಚೀನ ಭಾಷೆಗಳಲ್ಲಿ ಕನ್ನಡವು ಒಂದು ಎನ್ನುವುದು ನಮಗೆ ಹೆಮ್ಮೆ. ನೀನು ಮಂಗಳೂರಿನ ಕೋಳಿ ರೊಟ್ಟಿ, ಮೀನು ಸಾರು, ನೀರು ದೋಸೆ ತಿಂದಿದ್ದೀಯಾ? ಎಷ್ಟು ರುಚಿಯಾಗಿರುತ್ತೆ ಗೊತ್ತೇ? ಕೋಳಿ ರೊಟ್ಟಿ ಅಂದರೆ ನಮ್ಮ ಪ್ರಾಣ. ಹೌದು ಗೆಳೆಯ, ಕರ್ನಾಟಕದ ಎಲ್ಲ ಆಹಾರವು ವಿಭಿನ್ನವಾಗಿರುತ್ತದೆ, ಆಗಿರುತ್ತದೆ. ಅದನ್ನು ಸವಿದರೆ ಮಾತ್ರ ತಿಳಿಯುವುದು. ನಮ್ಮ ಕರ್ನಾಟಕವನ್ನು ಪ್ರವಾಸಿ ತಾಣಗಳ ಸ್ವರ್ಗ ಎನ್ನಬಹುದು. ಖಂಡಿತವಾಗಿಯೂ ಹಂಪಿ ಒಂದು ಜೀವಂತ ಐತಿಹಾಸಿಕ ಪುಸ್ತಕ ಎನ್ನಬಹುದು. ಕೊಡಗು, ಚಿಕ್ಕಮಗಳೂರು, ಬಾದಾಮಿ, ಮೈಸೂರು, ಬೆಂಗಳೂರು, ಜೋಗ ಜಲಪಾತ. ವಾವ್, ಹೇಳಿದಷ್ಟು ಮುಗಿಯಲಾರದು. ಗೆಳತಿ, ನನಗನಿಸುತ್ತೆ ನಮ್ಮ ರಾಜ್ಯ ಎಷ್ಟೊಂದು ಸುಂದರವಾಗಿದೆ. ಒಂದೆಡೆಯಿಂದ ಐತಿಹಾಸಿಕವಾಗಿ ನಮ್ಮ ರಾಜ್ಯ ಪ್ರಸಿದ್ಧಿಯಾದರೆ ಮತ್ತೊಂದೆಡೆಯಿಂದ ಅದೆಷ್ಟು ಪ್ರವಾಸಿ ತಾಣಗಳಿಗೆ ಹೆಸರುವಾಸಿಯಾಗಿದೆ. ಹೌದಲ್ವ ಗೆಳತಿ? ನಿಜವಾಗಿಯೂ ನಾವು ಕನ್ನಡಿಗರಾಗಿರುವುದಕ್ಕೆ ಹೆಮ್ಮೆ ಪಡಬೇಕು. ನಾವು ಇವರು ಸಾಧನೆಗಳಿಂದ ಪೀಡಿತರಾಗಬೇಕು ಮತ್ತು ನಮ್ಮದೇ ಆದ ಕನ್ನಡ ಸಾಹಿತ್ಯದ ಅನೇಕ ಪ್ರಕಾರಗಳಲ್ಲಿ ಜನಪದ ಸಾಹಿತ್ಯ ಒಂದು. ತವರು ಮನೆಯ ಕುರಿತಾಗಿ ವರ್ಣನೆ ಮಾಡುವುದನ್ನು ಕಾಣಬಹುದು. ಅಂತಹ ಒಂದು ಜನಪದ ಗೀತೆಯನ್ನು ನಾವು ಹಾಡಲಿದ್ದೇವೆ. ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಮಾಯದಂತ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಕೆರಿ ಮ್ಯಾಗಲ ಬಲ್ಲಲು ರಾಯ ಕೆರೆಯ ಒಳಗಡ ಬೆಸ್ತರ ಹುಡುಗ, ಕೆರೆಯ ಒಳಗಡ ಬೆಸ್ತರ ಹುಡುಗ, ಕೆರೆಯ ಒಳಗಡ ಬೆಸ್ತರ ಹುಡುಗ. ಓಡಿ ಓಡಿ ಸುದ್ದಿಯ ಕುಡ್ರಯ್ಯೋ ನಾನಿಲ್ಲುವಳಲ್ಲ, ಓಡಿ ಓಡಿ ಸುದ್ದಿಯ ಕುಡ್ರಯ್ಯೋ ನಾನಿಲ್ಲುವಳಲ್ಲ. ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಲ್ಲಿ ಕಾಣು, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ದುಡ್ಡು ಕೊಟ್ಟರೆ ಬೇಕಾದು ಸಿಗತೈತಿ ಈ ಜಗದಲ್ಲಿ ಕಾಣು, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. 9 ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ ಎಷ್ಟೋ ಕಷ್ಟ ಕೊಟ್ಟಿಯಲ್ಲೋ. ಧನ್ಯವಾದಗಳು. Morning to all. A monster truck is a vehicle usually styled after a pickup truck. It is changed or purposely built with very big wheels and suspension. Monster trucks are used for competition and popular entertainment. Usually a monster truck show involves the trucks crushing small cars under its huge tires. Monster truck competitions typically involve freestyle driving, where drivers perform stunts like jumps, car crushes, and wheelies, aiming to impress judges with their creativity and skill. ನಮಸ್ಕಾರ, ನಾನು ಹಲಿಮಾ. ನಾನು 6ನೇ ತರಗತಿಯಲ್ಲಿ ಕಲಿತಾ ಇದ್ದೀನಿ. ನಾನು ತಿಮ್ಮಕ್ಕ. ನನ್ನನ್ನು ಭಾರತದ ಪರಿಸರ ಎಂದು ಕರೆಯುತ್ತಾರೆ. ನಾನು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸಿದೆ. ನನ್ನ ತಂದೆ ಹೆಸರು ಚಿಕ್ಕಂಗಯ್ಯ ಅಂತ, ನನ್ನ ತಾಯಿ ಹೆಸರು ವಿಜಯಮ್ಮ. ನನಗೆ ಓದು ಬರಹ ಗೊತ್ತಿಲ್ಲ, ನನ್ನನ್ನು ಶಾಲೆಗೆ ಕಳಿಸೇ ಇಲ್ಲ. ನಾನು ಸುಮಾರು 8,000 ಮರಗಿಡಗಳನ್ನು ನೆಟ್ಟಿದ್ದೆ. ಇನ್ನು ಮರಗಳನ್ನು ಬೆಳೆಸಬೇಕು ಎಂಬ ಆಸೆ ನನಗೆ. ನೀವು ಬೆಳೆಸಿ ಅನುಕೂಲವನ್ನು ಕಾಪಾಡಿ. ಧನ್ಯವಾದಗಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ನಿಜಯಮ್ಮ ಮಾತಾಡೋ